ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಝಾನ್ಸಿ ಕೈ ಸೇರಿದೆ. ಚಾರಿ ಕಳಿಸಿರು ಪೆನ್ ಡ್ರೈವ್. ಹಾಗಿದ್ರೆ ಪೆನ್ ಡ್ರೈವ್ ಅನ್ನ ನೋಡಿದ್ದ ಇಲ್ಲಿ ರಾಘು ಮನೆಗೆ ಎಂಟ್ರಿ ಕೊಟ್ಲ. ಝಾನ್ಸಿ ಹಳೆದೆಲ್ಲ ನೆನಪಾಗೆ ಬಿಡ್ತಾ. ಝಾನ್ಸಿಗೆ ರಾಘುವಿನ ಪ್ರಯತ್ನ ಸಫಲವಾಯ್ತಾ? ಚಾರುವಿನ ಮಾಸ್ಟರ್ ಪ್ಲಾನ್ ವರ್ಕ್ ಆಯ್ತಾ? ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಮಾಚಾರಿ ಮತ್ತೆ ಚಾರು ಇಬ್ರು ಕೂಡ ಹೇಗಾದ್ರೂ ಮಾಡಿ ಝಾನ್ಸಿ ಮತ್ತೆ ರಾಘುವನ್ನ ಒಂದು ಮಾಡಬೇಕು. ಇಲ್ಲಿ ಝಾನ್ಸಿಯ ಒಂದಷ್ಟು ನೆನಪುಗಳನ್ನ ಬರೋ ರೀತಿಯಲ್ಲಿ ಒಂದಷ್ಟು ಸಾಕ್ಷಿಗಳನ್ನ ಕೊಡಬೇಕು ಅಂತ ಯೋಚನೆ ಮಾಡಿದೆ. ಅವರದೇ ಒಂದು ಶ್ರೀಮಂತದ ವಿಡಿಯೋವನ್ನ ಇಲ್ಲಿ ಝಾನ್ಸಿಗೆ ಪರ್ಸನಲಿ ಕಳಿಸ್ಕೊಡ್ತಾರೆ. ಖಂಡಿತವಾಗ್ಲೂ ಇನ್ನು ಆ ಒಂದು ವಿಡಿಯೋ ಅವಳ ಕೈಗೆ ಸೇರುತ್ತೆ ಅನ್ನೋ ಒಂದು ದೃಢವಾದ ವಿಶ್ವಾಸ ಕೂಡ ರಾಮಾಚಾರಿಗಿದೆ. ಯಾಕಂದ್ರೆ ಅದರ ಒಂದು ಅಕ್ನಾಲಜ್ಮೆಂಟ್ ಅನ್ನ ಕೂಡ ತಲುಪಿದೆ ಅಂತ ಹೇಳಿ ಕೊಡ್ತಾರೆ. ಹಾಗಾಗಿ ಅದು ಅವಳಿಗೆ ತಲುಪಿರುತ್ತೆ ಅನ್ನೋದು ಖಾತ್ರಿ ಆಗತ್ತೆ ಅಂತ ರಾಮಾಚಾರಿ ಕೂಡ ಹೇಳ್ತಿದ್ದಾರೆ. ಕೊನೆಗೂ ಕೂಡ ಇಲ್ಲಿ ಝಾನ್ಸಿ ಮನೆಗೆ ಕೊರಿಯರ್ ಅವರು ಬಂದಿದ್ದಾರೆ. ಕೊರಿಯರ್ ಅವರು ಬಂದಿದೆ, ಝಾನ್ಸಿ ಅನ್ನೋರಿಗೆ ಕೊರಿಯರ್ ಬಂದಿದೆ ಅಂತ ಹೇಳ್ತಾರೆ. ನಾನೇ ಝಾನ್ಸಿ ಕೊಡಿ ಅಂದಾಗ ಇಲ್ಲ, ಇದು ಪರ್ಸನಲ್ ಕೊರಿಯರ್ ಆಗಿರೋದ್ರಿಂದ ನಿಮ್ಮ ID ಪ್ರೂಫ್ ಅನ್ನ ತೋರಿಸಿದ್ರೆ ಮಾತ್ರ ನಾವು ನಿಮ್ಗೆ ಆ ಒಂದು ಕೊರಿಯರ್ ಅನ್ನ ಕೊಡ್ತೀವಿ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ತನ್ನ ID ಪ್ರೂಫ್ ತಂದು ತೋರಿಸ್ತಾಳೆ. ನಂತರ ಕೊರಿಯರ್ ಅವಳ ಕೈಗೆ ಸೇರುತ್ತೆ. ಯಾರಪ್ಪ ಇದು, ನನಗೆ ಕೊರಿಯರ್ ಕಳಿಸಿರೋದು, ಅದು ಪರ್ಸ್ನಲಿ ಕಳಿಸಿದಾರಲ್ಲ ಅಂತ ಅನ್ಕೊಂಡಿದ್ದೆ. ಝಾನ್ಸಿ ನೋಡೋಕೆ ಮುಂದಾಗ್ತಿದ್ದಾಳೆ. ಆ ಕಡೆ ರಾಮಾಚಾರಿಗೂ ಕೂಡ ಅಕ್ನಾಲಜ್ಮೆಂಟ್ ಕೂಡ ಕೈಗೆ ಸೇರಿದೆ. ಕೊನೆಗೂ ಕೂಡ ಝಾನ್ಸಿಗೆ ಆ ಒಂದು ವಿಡಿಯೋ ಕೈ ಸೇರಿದೆ. ಖಂಡಿತ ಇನ್ನೇನು ನೋಡಿದ್ರೆ ಖಂಡಿತ ಅವಳಿಗೆ ಹಳೆಯದಲ್ಲ ಒಂದಷ್ಟು ನೆನಪುಗಳಾಗುವುದಂತೂ ಶತಸಿದ್ಧ ಅಂತ ರಾಮಾಚಾರಿ ಮತ್ತೆ ಚಾರು ಇಬ್ರು ಕೂಡ ಅನ್ಕೋತಾರೆ. ನಂತರ ಈ ಕಡೆ ರಾಯ್ ರಾಘುವನ್ನ ಭೇಟಿ ಮಾಡುವುದಕ್ಕೆ ಬಂದಿದ್ದಾರೆ. ಈ ಕಡೆ ರಾಘು ಏನಾಯ್ತು ರಾಯ್, ನಾನು ಅನ್ಕೊಂಡಾಗೆ ಆಯ್ತಾ, ನಾನು ಹೇಳಿದ್ದು ನಿಜನಾ ಅಂತ ಕೇಳಿದಾಗ ಹೌದು ಸರ್, ನೀವಂತೂ ಸೂಪರ್ ಸರ್, ನೀವು ಹೇಳಿದಾಗೆ ಆಯಿತು ಸರ್. ಝಾನ್ಸಿ ಮೇಡಮ್ ಬರೀ ನಿಮ್ಮ ಬಗ್ಗೆನೇ ಗುಣಗುಣಾಯಿಸ್ತಿದ್ದಾರೆ ಸರ್. ಆದರೆ ಒಂದು ವ್ಯತ್ಯಾಸ ಏನು ಗೊತ್ತಾ, ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದಾಗ ನೆಗೆಟಿವ್ ಪಾಸಿಟಿವ್ ಅದೆಲ್ಲ ಬೇಕಾಗಿಲ್ಲ. ಆದರೆ ನಿಜಕ್ಕೂ ಕೂಡ ಅವ್ರು ನನ್ನ ಬಗ್ಗೆ ಯೋಚನೆ ಮಾಡ್ತಿದಾರಲ್ವಾ, ಖಂಡಿತ ಅದಾದರೆ ಅಷ್ಟೇ ಸಾಕು ಅಂದಾಗ ಖಂಡಿತ ಸರ್ ಒಮ್ಮೆ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ ಅಂತ ರಾಯ್ ಹೇಳಿದ್ದಕ್ಕೆ ಅವರೇನು ಹುಡ್ಕೊಂಡು ಬರುವುದಲ್ಲ, ನಾನೇ ಅವರನ್ನು ಇರೋ ಕಡೆಗೆ ಹೋಗ್ತೀನಿ ಅಂತ ಹೇಳಿ ಎಲ್ಲ ಪ್ಲ್ಯಾನನ್ನು ಕೂಡ ಮಾಡ್ಕೊತಿದ್ದಾರೆ. ರಾಯ್ ಅದಕ್ಕೆ ಹೆಲ್ಪ್ ಕೂಡ ಮಾಡ್ತಿದ್ದಾರೆ ರಾಘುಗೆ. ತದನಂತರ ಇಲ್ಲಿ ಝಾನ್ಸಿ ಒಂದು ಕೊರಿಯರನ್ನು ಅಲ್ಲಿ ಇರ್ತಕ್ಕಂಥ ಒಂದು ಪೆನ್ ಡ್ರೈವನ್ನು ನೋಡ್ತಾರೆ. ಜೊತೆಗೆ ಅಲ್ಲಿ ಒಂದು ಲೆಟರ್ ಕೂಡ ಇರುತ್ತೆ. ಏನಪ್ಪ ಲೆಟರ್ ಮತ್ತು ಪೆನ್ ಡ್ರೈವ್ ಏನು ಎರಡೂ ಇದೆಯಲ್ಲ, ಏನಿರ್ಬೋದು ಇದರಲ್ಲಿ ಅಂತ ಅಂದ್ಕೊಂಡಿದ್ದೆ. ಲೆಟರ್ ಓದ್ತಾಳೆ. ಲೆಟರ್ ಓದ್ತಿದ್ದಾಗೆ ನಿಮ್ಮ ಹಳೆಯ ನೆನಪುಗಳೆಲ್ಲ ಮರೆತು ಹೋಗಿದೆ. ಖಂಡಿತ ಹಾಗಂದು ಮಾತ್ರಕ್ಕೆ ಅದು ಎಲ್ಲವೂ ಕೂಡ ನಿಮ್ಮಿಂದ ಅಳಿಸಿ ಹೋಗಿರುವುದಲ್ಲ, ಅದನ್ನು ಪುಷ್ಟಿ ಕೊಡ್ತಕ್ಕಂಥ ನೆನಪಿಸ್ತಕ್ಕಂಥ ಒಂದಷ್ಟು ದೃಶ್ಯಗಳು ಘಟನೆಗಳು ನಿಮ್ಮ ಬದುಕಿನಲ್ಲಿ ನಡೆದಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ತುಣುಕುಗಳು ಇರ್ತಕ್ಕಂಥ ವಿಡಿಯೋ ಆ ಒಂದು ಪೆನ್ ಡ್ರೈವಲ್ಲಿದೆ. ಅದನ್ನು ನೋಡಿದ್ರೆ ಖಂಡಿತ ನಿಮಗೆ ಒಂದಷ್ಟು ನೆನಪುಗಳು ಸಹ ಆಗಬಹುದು ಅಂತ ಹೇಳಿ ಬರ್ದಿರುತ್ತೆ. ಅದನ್ನ ನೋಡಿದ್ದೆ ಝಾನ್ಸಿಗೆ ಯಾರು ನನಗೆ ಹಳೆ ನೆನಪನ್ನ ಮೆಲುಕು ಹಾಕಿಸ್ಬೇಕು ಅಂತಾನೆ ಈ ರೀತಿ ಮಾಡಿದ್ದಾರೆ ಅನ್ಸುತ್ತೆ, ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಇದೆ ಅನ್ಸುತ್ತೆ ಅಂತ ಅನ್ಕೊಂಡಿದ್ದೆ. ತಕ್ಷಣ ಅದನ್ನ ನೋಡಬೇಕು ಅಂತ ಝಾನ್ಸಿ ಡಿಸೈಡ್ ಮಾಡ್ಕೋತಾಳೆ. ಲ್ಯಾಪ್ಟಾಪ್ ಅನ್ನ ಹುಡುಕ್ತಾಳೆ. ಈ ಕಡೆ ತಬಲಾ ನಾಣಿಯನ್ನ ಕರೆದಿದೆ. ಅಲ್ಲಿ ಲ್ಯಾಪ್ಟಾಪ್ ಅಂತದಾಗ ಅವರು ಲ್ಯಾಪ್ಟಾಪ್ ಅನ್ನ ಕೂಡ ತಂದು ಕೊಡ್ತಾರೆ. ತಕ್ಷಣ ರೂಮಿಗೆ ಹೋಗ್ಬಿಡ್ತಾಳೆ ಝಾನ್ಸಿ. ಇತ್ತ ಕಡೆ ತುಳಸಿ ಅವರು ಮತ್ತೆ ಅವರ ಮಗ ಇಬ್ರು ಪ್ರಣವ್ ಇಬ್ರು ಕೂಡ ಬರ್ತಿದ್ದಾಗೇನೆ ಏನಿದು ಪ್ರಣವ್, ಏನು ಮಾಡ್ತಿದ್ಯಾ, ಝಾನ್ಸಿ ಎಲ್ಲಿ ಇದ್ದಾಳೆ, ಅವಳು ಹಿಂದೆನೇ ಇರಬೇಕು ಅಂತ ಹೇಳಿದೆ ಅಲ್ವಾ, ನೀನು ಮಾಡ್ತಿರೋ ಕೆಲಸ ಏನು ಅಂದಾಗ ಮಾಮ್ ನಾನು ಕೂಡ ಅವಳನ್ನೇ ಇಲ್ಲಿಗೆ ಹುಡ್ಕೊಂಡು ಬಂದೆ ಅಂತ ಪ್ರಣವ್ ಹೇಳ್ತಾರೆ. ಹುಡ್ಕೊಂಡು ಬರುವುದಲ್ಲ, ನೀನು ಅವಳ ಜೊತೆಯಲ್ಲೇ ಇರಬೇಕು, ಇಲ್ಲ ಅಂದರೆ ಅವಳ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕು, ಅವಳನ್ನ ಈಗ ಹೋಲಿಸ್ಕೊಳ್ಳೋದು ಅಂತ. ಅದನ್ನು ಬಿಟ್ಟು ನಿನ್ಗೇನು ಬೇರೆ ಕೆಲಸ ಇಲ್ಲ ಅಲ್ವಾ, ನಿನ್ನ ಜೀವನದಲ್ಲೇ ಗುರಿ ಅಲ್ವಲ್ಲ, ಇದನ್ನಾದರೂ ಗುರಿ ಮಾಡ್ಕೊ, ಅವಳನ್ನ ಹೋಲಿಸ್ಕೊಳ್ಳೋದು ಹೇಗೆ ಅಂತ ಅದನ್ನೇ ನಿನ್ನ ಜೀವನದ ಗುರಿಯಾಗಿ ಮಾಡ್ಕೊ ಅಂತ ತುಳಸಿ ಅವರು ಹೇಳ್ತಾರೆ. ನಂತರ ತಬಲಾ ಮತ್ತು ನಾಣಿಯನ್ನು ಕರೀತಾರೆ. ಎಲ್ಲಿ ಝಾನ್ಸಿ ಅಂತ ಕೇಳಿದಾಗ ಅದು ಝಾನ್ಸಿ ಮೇಡಮ್ ಯಾವುದೋ ಲ್ಯಾಪ್ಟಾಪನ್ನು ತರಿಸ್ಕೊಂಡು ರೂಮಿಗೆ ಹೋದರು ಅಂತ ಹೇಳ್ತಾರೆ. ಲ್ಯಾಪ್ಟಾಪ ಯಾಕೆ ಏನು ಅಂತ ತುಳಸಿ ಅವ್ರು ಕೇಳಿದ್ದಕ್ಕೆ ಗೊತ್ತಿಲ್ಲ ಮೇಡಮ್ ಅವರೇ, ಆದರೆ ತುಂಬ ಅರ್ಜೆಂಟ್ ಇದ್ದರು, ಯಾವುದೋ ಒಂದು ಪೆನ್ ಡ್ರೈವ್ ಬಂದಿತ್ತು ಕೊರಿಯರಲ್ಲಿ, ಅದನ್ನೇ ನೋಡಲಿಕ್ಕೆ ಅಂತ ಅನಿಸುತ್ತೆ ಅಂತ ಅವರು ಹೇಳಿಬಿಟ್ಟು ಹೋಗಿಬಿಡ್ತಾರೆ. ಈ ಕಡೆ ಏನಪ್ಪ ಇರ್ಬೋದು ಅದರಲ್ಲಿ ಅಂತ ಅನ್ಕೋತಿದ್ದಾಗೆ ಆ ಒಂದು ಟೇಬಲ್ ಮೇಲೆ ಇರ್ತಕ್ಕಂಥ ಲೆಟರನ್ನು ನೋಡ್ತಾರೆ. ಬಿಕಾಸ್ ಲೆಟರನ್ನು ಅಲ್ಲೇ ಬಿಟ್ಟು ಹೋಗಿರ್ತಾಳೆ ಝಾನ್ಸಿ. ಆ ಒಂದು ಲೆಟರಲ್ಲಿ ನಿಮ್ಮ ಹಳೆ ನೆನಪುಗಳು ತರಿಸ್ತಕ್ಕಂಥ ಒಂದಷ್ಟು ಫುಟೇಜಸ್ ಇದೆ ಅಂತ ಬರ್ತಿರುವುದನ್ನ ನೋಡಿದೆ. ಮುಗೀತು, ಎಲ್ಲ ಕೂಡ ಹಾಳಾಗೋಯ್ತು. ಝಾನ್ಸಿ ಈಗ ವಿಡಿಯೋನ ನೋಡ್ಬಿಟ್ರೆ ಅವ್ಳಿಗೆಲ್ಲ ನೆನಪಾಗ್ಬಿಡತ್ತೆ. ಆಮೇಲೆ ಒಂದು ಹೋಗಿ ಮತ್ತೊಂದು ಆಗ್ಬಿಡತ್ತೆ. ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಆ ರೀತಿ
ಆಗ್ಬಾರ್ದು ಅಂತ ತುಳಸಿ ಅವರು ಹೇಳ್ತಿದ್ರೆ ಇಲ್ಲಿ ಅವರ ಮಗ ಪ್ರಣವಮ್ಮ ಏನು ಮಾಡೋಕ್ಕಾಗಲ್ಲ, ಮುಗೀತು, ಎಲ್ಲ ಚಾಪ್ಟರ್ ಕ್ಲೋಸ್ ಅಷ್ಟೇ, ನೀನು ತಾತನ ಈ ಒಂದು ಸಮಯದಲ್ಲಿ ಬೆದರಿಸಿದ್ರು ಯೂಸ್ ಇಲ್ಲ. ನಂತರ ಖಂಡಿತ ಜಾನ್ಸಿ ನನ್ನನ್ನು ಮದುವೆ ಆಗೋದಿಲ್ಲ ಅಂತ ಹೇಳ್ತಿದ್ರೆ ನೀನು ಸುಮ್ಮನೆ ಇರ್ತೀಯ, ಅಪ್ಪ ಎಲ್ಲಿ ಅಂತ ಹೇಳಿ ಕೇಳಿಕೊಂಡು ಅಪ್ಪ ಇರೋ ಕಡೆ ಹೋಗ್ತಾರೆ. ಅಪ್ಪ ನೀವೀಗ ಮೊದಲು ಜಾನ್ಸಿನ ಇಲ್ಲೇ ಕರಿಬೇಕು, ನೀವು ನನಗೆ ಹಿಡಿದ ಕೆಲಸ ಮಾಡಬೇಕು ಅಂತಿದ್ರೆ, ಇಲ್ಲ ನಾನು ನಿನ್ನ ಆಡಿಸೋ ಗೊಂಬೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ನೀನು ಆಡ್ದಾಗೆಲ್ಲ ಆಡೋಕೆ ಯಾವುದೇ ಕಾರಣಕ್ಕೂ ಕೂಡ ನೀನು ಆಡ್ದಾಗೆಲ್ಲ ನಾನು ಆಡೋಕೆ ಸಾಧ್ಯ ಇಲ್ಲ, ನೀನು ಬೇಕಿದ್ರೆ ಏನು ಬೇಕಿದ್ರು ಮಾಡ್ಕೊ, ನಾನು ಸತ್ಯ ಹೇಳಲ್ಲ ಅಂತ ಹೇಳಿದ್ದೇನೆ ಅವಳ ಮದುವೆ ವಿಷಯದ ಬಗ್ಗೆ. ಬೇರೆ ಯಾರು ಅವಳಿಗೆ ಸತ್ಯ ತಿಳಿಸೋ ಪ್ರಯತ್ನಕ್ಕೆ ಮುಂದಾದರೆ, ಬೇರೆ ಕಡೆಯಿಂದ ಅವಳಿಗೆ ಸತ್ಯ ಗೊತ್ತಾದರೆ ಅದನ್ನು ನಾನು ತಡೆಯೋಕೆ ಹೋಗೋದಿಲ್ಲ ಅಂತ ಸಂಪತ್ ಕುಮಾರ್ ಅವರು ಹೇಳ್ತಾರೆ. ಈ ಕಡೆ ಝಾನ್ಸಿಯ ಒಂದು ಲ್ಯಾಪ್ಟಾಪಲ್ಲಿ ಪೆನ್ಡ್ರೈವ್ನ ಹಾಕಿದೆ, ವಿಡಿಯೋನ ನೋಡೋದಕ್ಕೆ ರೆಡಿ ಆಗಿದ್ದಾರೆ. ಇನ್ನೂ ಕೂಡ ಒಂದು ನೆಟ್ವರ್ಕ್ ಇಶ್ಯೂ ಇರುವುದರಿಂದ ಇನ್ನೂ ಕೂಡ ಡೌನ್ಲೋಡ್ ಆಗ್ತದೆ. ಇದರ ನಡುವೆ ಈ ಕಡೆ ತುಳಸಿ ಅವರು, ಅಪ್ಪ ಈಗ ನಾನು ಏನು ನಾಟಕ ಮಾಡ್ತೀನಿ, ನೀನು ಹಾಗೆ ಅದಕ್ಕೆ ಸಾಥ್ ಕೊಡಬೇಕು ಅಂತ ಹೇಳಿದೆ. ಈ ಕಡೆ ಅಪ್ಪ ಅಂತ ಹೇಳಿ ಜೋರಾಗಿ ಕಿರ್ಚ್ಬಿಡ್ತಾರೆ ತುಳಸಿ ಅವರು ಕಿರ್ಚ್ತಿದ್ದಾಗೇನೆ ಅಲ್ಲಿಗೆ ಝಾನ್ಸಿ ಕೂಡ ಎಂಟ್ರಿ ಕೊಡ್ತಾಳೆ. ಅಷ್ಟರಲ್ಲಿ ಇಲ್ಲಿ ಅಪ್ಪ ಏನಾಯ್ತಪ್ಪ, ಎದೆನೋವಾ ಶುರು ಆಗೋಯ್ತಪ್ಪ ಅಂತ ಹೇಳಿ ಬಲ್ಗಡೆ ಸವರುತ್ತಾರೆ. ಏನಾಯ್ತು ಅಪ್ಪ ತಾತಂಗೆ ಅಂತ ಝಾನ್ಸಿ ಕೇಳಿದಕ್ಕೆ ಅಪ್ಪಂಗೆ ಎದೆನೋವು ಶುರು ಆಗೋಯ್ತು, ಅದಕ್ಕೆ ಯೋಚನೆ ಮಾಡಿ ಸ್ಟ್ರೆಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಅದು ಕೂಡ ಅದೇ ಕೆಲಸ ಮಾಡ್ತಾರೆ ಅಂತ ತುಳಸಿ ಅವರು ಗಾಬರಿ ಆಗ್ತಾ ಇದ್ರೆ, ಈ ಕಡೆ ಝಾನ್ಸಿಗೆ ಅನುಮಾನ ಬರುತ್ತೆ, ಏನತ್ತ ಎದೆನ ಬಲ್ಗಡೆ ಸವರ್ತಿದ್ದಾರಲ್ಲ, ಹಾರ್ಟ್ ಇರೋದು ಎಡಗಡೆ ತಾನೇ ಮಾಡಬೇಕು, ಯಾಕೆ ಇಷ್ಟೆಲ್ಲ ನಾಟಕ ಮಾಡ್ತಿದ್ರ ತಾತ, ನಿಮ್ಮನ್ನು ನೋಡಿದ್ರು ಗೊತ್ತಾಗ್ತದೆ ನಿಮ್ಮಲ್ಲಿ ಸುಸ್ತು ಕಾಣಿಸ್ತಿಲ್ಲ, ಬೆವ್ತಿಲ್ಲ, ನಿಮಗೆ ಇದೇ ನೀವು ಬಂದ್ಬಿಡ್ತಾ, ನಿಜಕ್ಕೂ ಕೂಡ ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಎಷ್ಟು ಬೇಜಾರು ಆಗ್ತದೆ ಗೊತ್ತಾ ತಾತ, ನೀವು ಕೂಡ ಇವ್ರ ಜೊತೆ ಸೇರಿಕೊಂಡು ಈ ರೀತಿಯೆಲ್ಲ ನಾಟಕ ಮಾಡ್ತಾ ಇದ್ರ ನೋಡಿ, ನೀವು ಏನೇ ಮಾಡಿದ್ರು ಯಾವುದೇ ಕಾರಣಕ್ಕೂ ಒಂದು ಗಂಡ ಜಾತಿ ಜೊತೆ ನನ್ನ ಮದುವೆ ನಡೆಯುವುದಿಲ್ಲ, ಒಬ್ಬ ಗಂಡಸನ್ನ ನಾನು ಮದುವೆ ಆಗುವುದಿಲ್ಲ, ನೀವು ಏನೇ ಮಾಡಿ ಅಂತ ಹೇಳಿ ಝಾನ್ಸಿ ಹೇಳಿಬಿಟ್ಟು ಹೋಗ್ಬಿಡ್ತಾರೆ. ಕೊನೆಗೂ ತುಳಸಿ ಅವರ ಪ್ಲಾನ್ ಫ್ಲಾಪ್ ಆಗುತ್ತೆ. ಅತ್ತ ಕಡೆ ರಾಘು ಮನೆಗೆ ಹೋಗ್ತಾರೆ. ರಾಘು ಅವತಾರವನ್ನ ನೋಡಿದೆ ಮನೆಯವ್ರು ಯಾರು ಕೂಡ ರಾಘುವನ್ನ ಕಂಡು ಹಿಡಿತಾನೆ ಇಲ್ಲ, ಯಾರು ಅಂತ ಅನ್ಕೊಂಡ್ಬಿಟ್ಟು, ಯಾರಪ್ಪ ನೀನು, ಮನೆಯಿಂದ ಹೋಗು, ಯಾಕೆ ಬಂದಿದ್ಯಾ ಇಲ್ಲಿಗೆ ಅಂತ ಮಾತಾಡ್ತಿದ್ದಾರೆ. ನಂತರ ನಾನು ರಾಘು ಈ ಮನೆ ಮಗ ಅಂದಾಗ, ಏನಿದು ಇಷ್ಟೆಲ್ಲ ಚೇಂಜಸ್ಸು ಅಂದಾಗ, ಎಲ್ಲ ಝಾನ್ಸಿ ಮೇಡಮ್ನ ಒಲಿಸ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳ್ತಿದ್ದಾರೆ. ಸದ್ಯ ಏನಾದರೂ ಮಾಡಪ್ಪ, ಮತ್ತೆ ಝಾನ್ಸಿ ನಮ್ಮ ಮನೆಗೆ ಬರಬೇಕು ಅಷ್ಟೇ ಅಂತ ಮನೆಯವರು ಎಲ್ಲರೂ ಕೂಡ ಹೇಳ್ತಾರೆ. ಆ ಕಡೆ ಪಲ್ಲವಿ ಅಮ್ಮ ಹೇಳ್ದಾಗೆ ಗಂಡನನ್ನ ಒಲಿಸ್ಕೊಂಡಿದ್ದೆ ತನ್ನ ಬದುಕನ್ನ ಸಂಸಾರವನ್ನ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದಾಳೆ. ಹಾಗಾಗಿ ತುಂಬಾ ಮುದ್ದಾಗಿ ರೆಡಿ ಆಗಿದ್ದಾರೆ. ಅಷ್ಟರಲ್ಲಿ ಅನಿತಾ ಬಂದಿದ್ದೆ, ಎಲ್ಲಿಗೆ ಹೋಗ್ತಿದ್ಯಾ ನೀನು ಅಂತ ಕೇಳ್ತಿದ್ರೆ, ಅಯ್ಯೋ ಇವಳ ಹತ್ರ ಸತ್ಯ ಹೇಳಿದ್ರೆ ಖಂಡಿತ ಎಲ್ಲವನ್ನ ಕೂಡ ಹಾಳು ಮಾಡ್ಬಿಡ್ತಾಳೆ ಅಂತ ಅನ್ಕೊಂಡಿದ್ದೆ, ಹೊರಗಡೆ ಹೋಗ್ಬೇಕಿತ್ತು, ಹಾಗಾಗಿ ರೆಡಿ ಆಗಿದ್ದೆ ಅಷ್ಟೇ ಅನಿತಾ ಅಂತ ಪಲ್ಲವಿ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳಿ ಅನಿತಾ ಹೋಗ್ತಿದ್ದಾಗೆ, ತುಂಬಾ ಚೆನ್ನಾಗಿ ರೆಡಿ ಆದ್ರಲ್ವಾ, ಅಷ್ಟೇ ತಾನೆ, ರೆಡಿ ಆದ್ರೆ ತಾನೆ ನನ್ನ ಗಂಡನ ಹೋಲಿಸ್ಕೊಳ್ಳೋಕೆ ಸಾಧ್ಯ ಆಗೋದು ಅಂತ ಹೇಳಿ ಪಲ್ಲವಿ ಅನ್ಕೋತಾರೆ. ಈ ಮನೆಯವ್ರು ಯಾರು ಯೋಚನೆ ಮಾಡ್ತಾ ಇದ್ರೆ ನಾನು ನನ್ನ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇರೋಕ್ಕಾಗೋದಿಲ್ಲ ಅಲ್ವಾ ಅಂತ ಕೂಡ ಅನ್ಕೋತಾರೆ. ನಂತರ ಇಲ್ಲಿ ಝಾನ್ಸಿನ ಹೇಗೆ ಹೊಲಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ರಾಘು ಯೋಚನೆ ಮಾಡ್ತಿದ್ರೆ, ಅತ್ತ ಕಡೆ ಆಲ್ರೆಡಿ ಝಾನ್ಸಿ ಲ್ಯಾಪ್ಟಾಪ್ ಅಲ್ಲಿ ಇರ್ತಕ್ಕಂಥ ಒಂದು ಪೆನ್ ಡ್ರೈವ್ ಅನ್ನ ಪ್ರಣವ್ ತಗೊಂಡಿದ್ದೆ, ಅದನ್ನ ಏನು ಅಂತ ನೋಡಿದ್ದೆ ಗಾಬರಿ ಆಗತ್ತೆ. ಅದು ವಿಡಿಯೋ ಫುಟೇಜ್ ಶ್ರೀಮಂತ ಶಾಸ್ತ್ರದ್ದು ಅಂತ ಗೊತ್ತಾಗತ್ತೆ. ಆ ಒಂದು ಪೆನ್ ಡ್ರೈವ್ ಇಲ್ಲ ಅಂದ್ರೆ ಅನುಮಾನ ಬರ್ಬೋದು ಅಂತ ಯೋಚನೆ ಮಾಡಿದಂತ ಪ್ರಣವ್ ಪೆನ್ ಡ್ರೈವ್ ಅಲ್ಲಿ ಇರ್ತಕ್ಕಂಥ ವಿಡಿಯೋನ ಡಿಲೀಟ್ ಮಾಡಿ ಪೆನ್ ಡ್ರೈವ್ ಅನ್ನ ಅಲ್ಲೇ ಇಟ್ಟು ಹೋಗ್ತಾರೆ. ನಂತರ ಅಲ್ಲಿಗೆ ಬಂದಂತ ಝಾನ್ಸಿ ಆ ಒಂದು ಲ್ಯಾಪ್ಟಾಪ್ ಅನ್ನ ನೋಡಿದ್ದೆ, ಅಲ್ಲಿ ಹಾಡು ಬರ್ತಿರುತ್ತೆ, ಅವ್ರು ಕಳಿಸಿದ್ದು ಯಾರೋ ಚೀಟ್ ಮಾಡಿದ್ದಾರೆ ಅಂತ ಹೇಳಿ ಟ್ರ್ಯಾಪ್ ಮಾಡಿದ್ದಾರೆ ಅನ್ಕೊಂಡು ಸೆಟ್ ಮಾಡಿಕೊಂಡು ಅಲ್ಲೇ ಪೆನ್ ಡ್ರೈವ್ ಬಿಟ್ಟು ಹೋಗ್ಬಿಡ್ತಾಳೆ. ನಂತರ ಒಂದು ಪೆನ್ ಡ್ರೈವ್ ಅನ್ನ ಪ್ರಣವ್ ತೆಗೆದುಕೊಂಡಿದ್ದೆ ಇಲ್ಲಿ ಅಮ್ಮನ ಹತ್ರ ಬರ್ತಾನೆ, ಅಮ್ಮ ನೋಡಿ ಮಾ ಇದೇ ಪೆನ್ ಡ್ರೈವ್ ನೋಡಿದ್ಯಾ, ನೀನು ಅಲ್ಲಿ ಬರೋಷ್ಟರಲ್ಲಿ ನಾನಿಲ್ಲಿ ಆ ಒಂದು ಶ್ರೀಮಂತ ಶಾಸ್ತ್ರದ ವಿಡಿಯೋ ಇರ್ತಕ್ಕಂಥ ಪೆನ್ ಡ್ರೈವ್ನ ಅದ್ಲು ಬದಲು ಮಾಡಿದ್ದೆ ಅಂತ ಹೇಳಿದಾಗ, ಸೂಪರ್ ಕಾಡೋ ನೀನು ಎಲ್ಲಿ ಪೆನ್ ಡ್ರೈವ್ ಅಂತ ಹೇಳ್ತಾರೆ, ಇಲ್ಲಿದೆ ಅಮ್ಮ ಅಂತ ಎಸಿತಿದ್ದಾಗೆ ಅದು ಅಲ್ಲೇ ಹೋಗಿ ಮೂಲೆಯಲ್ಲಿ ಬಿತ್ಕೊಳ್ಳುತ್ತೆ. ಕೊನೆಗೂ ಹುಡುಕೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ಅದೇನಾದ್ರೂ ಮತ್ತೆ ಝಾನ್ಸಿ ಕೈಗೆ ಸೇರಿದ್ರೆ ಖಂಡಿತವಾಗ್ಲೂ ವಿಡಿಯೋವನ್ನ ನೋಡೋದು ಶತಸಿದ್ಧವಾಗುತ್ತೆ. ಹಾಗಿದ್ರೆ ಇಲ್ಲಿ ಝಾನ್ಸಿ ವಿಡಿಯೋವನ್ನ ನೋಡಿದ್ದೆ, ತನ್ನ ಮತ್ತೆ ರಾಘು ಸಂಬಂಧವನ್ನ ತಿಳಿದುಕೊಂಡಿದ್ದ ರಾಘು ಮನೆಗೆ ಎಂಟ್ರಿ ಕೊಡ್ತಾಳ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.